Hey everyone, you're watching News Insights. ಕೆಳಗಡೆ ಇಳಿರಿ ಸರ್, ಇಳಿದು ಬಿಟ್ಟು ಎಲ್ಲರಿಗೂ ಕೊಡ್ತೀವಿ. ನಾವು ಹೆಸರು ಹೇಳ್ತೀವಿ ಸರ್. ಕೆಲಸ ಮಾಡಿದ್ದೀನಿ ಕಣ್ಣವ್ರು ಅಂತ ಹಾವೇರಿಯಲ್ಲಿದ್ದೆ. ನಾನು ಇದ್ದಂತ ಅವಧಿಯಲ್ಲಿ ಸುಮಾರು 20 ವರ್ಷಗಳ ಕಾಲ ನಮ್ಮ ಸಹಕಾರ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಯೋಜನೆ ರೂಪಿಸಿ ಅದ್ರ ತಕ್ಕಂಗೆ ನಾವು ಜನಕ್ಕೆ ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಜನಕ್ಕೆ ನಾವೆಲ್ಲ ಕಣ್ಣಿಗೆ ಕಾಣದಂತ ವಿದ್ಯುತ್ತಿನ ಜೊತೆ ಕೆಲಸ ಮಾಡತಕ್ಕಂತ ನಾವು ಕಾರ್ಮಿಕರು. ಹೀಗಾಗಿ ಏನಾದ್ರು ಅಪಘಾತ ಆದ್ರೆ ಸಹಕಾರ ಸಂಘದಿಂದ ಅವ್ರಿಗೆ ಇನ್ಶೂರೆನ್ಸ್ ಮಾಡಿಸಿದ್ದೇವೆ. ಈಗದು ಇನ್ಶೂರೆನ್ಸ್ ಜೊತೆಗೆ ಈಗ ಅವ್ರಿಗೆ ನಾವು ಸುಮಾರು ಸಹಕಾರ ಸಂಘದಿಂದನೇ 2.5 ಲಕ್ಷ ರೂಪಾಯಿ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಅದು ಅಲ್ಲದೆ ಈ ವರ್ಷ ಯಾರು SLC ಮತ್ತು PUC ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಕೊಂಡಂತ ನಮ್ಮ ನೌಕರರ ಮಕ್ಕಳಿಗೆ ಪ್ರತಿಭಾ ಮಾಡ್ತಾ ಇದ್ದೇವೆ. ಮತ್ತೆ ಇತ್ತಿತ್ತಲಾಗಿ ನಮ್ಮ ಸಹಕಾರ ಸಂಘದಿಂದ ನಮ್ಮ ಎಂಪ್ಲಾಯಿ ನ್ಯಾಚುರಲ್ ಡೆತ್ ಆದ್ರೂ ಸಹ ಅವ್ರಿಗೆ ಮಣ್ಣಿಗೂ ಸಹ ದುಡ್ಡು ಕೊಡ್ತಕ್ಕಂತ ವ್ಯವಸ್ಥೆ ಮಾಡಿದೀವಿ. ನಮ್ದು A ಗ್ರೇಡ್ ಸಹಕಾರ ಸಂಘ. ನಮ್ಮ ಸಹಕಾರ ಸಂಘದಲ್ಲಿ ಯಾವಾಗೂ ಲಾಸ್ ಅನ್ನೋದು ಮಾಡಿಲ್ಲ. ಇವತ್ತಿನ ದಿನ ಒಳ್ಳೆ ಒಂದು ಉನ್ನತ ಸಹಕಾರ ಸಂಘ ನಡೀತಾ ಇದೆ. ಹೀಗಾಗಿ ಅದನ್ನೆಲ್ಲ ಮನಗಂಡು ಮತ್ತು ನಾವು ಬರೀ ಸಹಕಾರ ಸಂಘ ಸೀಮಿತವಾಗಿರ್ತಾನೆ ಸಾರ್ವಜನಿಕ ಬದುಕು ಅದ್ರ ಜೊತೆಗೂ ಸಹ ನಾವು ಸಹಕಾರ ಸಂಘ ಹಾವೇರಿಯಲ್ಲಿ ಗುರುತಿಸಿಕೊಂಡಿದ್ದಕ್ಕೆ ಸಾರ್ವಜನಿಕರು ನಮಗೆ ಈ ಒಂದು ಪ್ರಶಸ್ತಿಗೆ ನಮ್ಮನ್ನು ಆಯ್ಕೆ ಮಾಡಿದ್ರು ಅಂತ ಖುಷಿ. ಇದು ನನಗೆ ಇಲ್ಲಿ ನಾನು ಒಂದು ವ್ಯಕ್ತಿ ಮಾತ್ರ ಈ ನನ್ನ ಜನಕ್ಕೆ ಹೋಗ್ಬೇಕು, ನಮ್ಮ ಎಂಪ್ಲಾಯಿಗೆ ಹೋಗ್ಬೇಕು. ಯಾಕಂದ್ರೆ ಅವಕಾಶದಿಂದ ನಾನು ಇದನ್ನೆಲ್ಲ ಮಾಡ್ಲಿಕ್ಕೆ ಸುಮಾರು ನಿಮ್ಗೆ ಹೇಳ್ಬೇಕಂದ್ರೆ 20 ವರ್ಷಗಳ ಕಾಲ ಅವಿರೋಧವಾಗಿ ಹೀಗಾಗಿ ಅವ್ರು ಕೊಟ್ಟಂತ ಅವಕಾಶ ಅವ್ರಿಗೆ ಬಳಸಿದ್ದೇವೆ. ಈ ಶ್ರೇಯಸ್ಸು ನಮ್ಮ ನೌಕರರಿಗೆ ಇರ್ತಕ್ಕದ್ದು ಸಲ್ತಕ್ಕದ್ದು ನಮ್ಮ ಮಾತನ್ನ ಹಾವೇರಿ. ಜಿಲ್ಲೆ ಬೆಳ್ತಂಗಡಿ ತಾಲೂಕು ಬೆಳ್ತಂಗಡಿ ತಾಲೂಕಿನ ಪೆರಡಿ ಪ್ರಾಥಮಿಕ ಗುರುತಿನ ಸಹಕಾರಿ ಸಂಘದ ಅಧ್ಯಕ್ಷನಾಗಿ ಈಗ 25 ವರ್ಷದಿಂದ ಕಾರ್ಯನಿರ್ವಹಿಸುತ್ತೇನೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಯೂನಿಯನ್ ನಿರ್ದೇಶಕರಾಗಿ ಹಾಗೆ ಬೆಳ್ತಂಗಡಿಯ TPMC ಅಧ್ಯಕ್ಷ ಕೆಲಸ ಮಾಡ್ತಿದ್ದೇನೆ. ಬಹಳ ಸಂತೋಷ ಆಗಿದೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಂದ ನನಗೆ ಸಹಕಾರ ರತ್ನ ಪ್ರಶಸ್ತಿಯನ್ನು ಪಡೆದದ್ದು ಬಹಳ ಸಂತೋಷ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಹಳ ಖುಷಿ ಕೊಟ್ಟಿದೆ. ನನ್ನ ಜೀವನದಲ್ಲಿ ಇದೊಂದು ಅಪೂರ್ವವಾದ ಘಟನೆ ಅಂತ ನಾನು ಭಾವಿಸ್ತೇನೆ. ಸಹಕಾರಿ ಕ್ಷೇತ್ರದಲ್ಲಿ ನಾನು ದುಡಿದಕ್ಕೆ ನಮಗೆ ಸಹಕಾರ ಸಿಕ್ಕಿದೆ. ದೇವರ ಆಶೀರ್ವಾದ ಹಾಗೆ ನಮ್ಮ ಆಶೀರ್ವಾದ ಅಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಅವರ ಆಶೀರ್ವಾದದಿಂದ ಈ ಪ್ರಶಸ್ತಿ ಲಭಿಸಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ. ದಯವಿಟ್ಟು ಸ್ವೀಕರಿಸಬೇಕು. ಕರ್ನಾಟಕ ರಾಜ್ಯ ಸಹಕಾರಿ ಮೀನುಗಾರಿಕೆ ಮಹಾಮಂಡಳ ನಿರ್ದೇಶನದಲ್ಲಿ ಕಳೆದ 5ನೇ ಬಾರಿ ಸತತವಾಗಿ ನಾನು ನಿರ್ದೇಶನಾಗಿ ಚುನಾಯಿತನಾಗಿರುತ್ತೇನೆ. ಹಾಗೂ ಮಂತ್ರಾಪುರ ಮೀನುಗಾರ ಸಹಕಾರ ಸಂಘ 1994ರಲ್ಲಿ ಹುಟ್ಟುಹಾಕಿ ಇಲ್ಲಿಯವರೆಗೆ ಸತತವಾಗಿ ರಾಜ್ಯಕ್ಕೆ ಪ್ರಥಮವಾಗಿ ಸಹಕಾರ ಸಂಘವನ್ನು ಗುರುತಿಸಿ ಅದರ ಮುನ್ನಡೆಸುತ್ತಾ ಬಂದಿರುತ್ತದೆ. ಈ ಪ್ರಶಸ್ತಿಗೆ ಕಾರಣೀಭೂತರಾದ ಎಲ್ಲ ನನ್ನ ಸಹಪಾಠಿಗಳಿಗೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ನನ್ನ ಅಭಿಮಾನಿಗಳಿಗೆ, ಬಂಧುಗಳಿಗೆ ಅಭಿನಂದನೆ ಸಲ್ಲಿಸಿ 70ನೇ ಸಹಕಾರ ಸಪ್ತಾಹ ಪ್ರಶಸ್ತಿಯನ್ನು ಸಂತೋಷವಾಗಿದೆ. ನಿಮ್ಮ ಹೆಸರು? ರಾಯಚೂರು ಜಿಲ್ಲೆ ಮಂಚರಾಪುರ ಗ್ರಾಮ.